ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೊಂಡಿದ್ದೀನಿ. ನಾವು ಕೂಡ ಆರಾಮಿದ್ದೀವಿ. ಸೊ ಸ್ನಾನಾಗಿನದೆಲ್ಲ ಮಾಡಿ ಬ್ಲಾಗ್ ಶುರು ಮಾಡತ್ತೀನಿ. ಇವತ್ತು ಉಪವಾಸ ನೋಡ್ರಿ. ಅಣ್ಣ ತಮ್ಮಂದಿರಿಗೋಸ್ಕರ ಇವತ್ತು ಉಪವಾಸ ಮಾಡ್ತಾರಂತ. ಅವರಿಗೆ ಒಳ್ಳೆ ಆಯುಷು ಆರೋಗ್ಯ ಭೀಮನಂತ ಬಲ ಸಿಗಲಿ ಅಂತೇಳಿ. ಆ್ಯಕ್ಚುಲಿ ಮತ್ತು ಭೀಮನ ಅಮಾವಾಸ್ಯೆ ಅಂದ್ರೆ ನಾವು ಅಂದ್ರೆ ಬೆಂಗಳೂರು ಕಡೆ ಅದೆಲ್ಲ ಜಾಸ್ತಿ ಗಂಡನ ಪಾದ ಪೂಜೆ ಅದೆಲ್ಲ ಮಾಡ್ತಾರೆ. ನಮ್ಮ ತವ್ರ ಮನ್ಯಾಗದ ಪದ್ಧತಿ ಇಲ್ಲ, ಗಂಡನ ಮನ್ಯಾಗ ಅದು ಪದ್ಧತಿ ಇಲ್ಲ. ಮತ್ತು ಮಾಡ್ಬೋದು, ಅದೇನು ಪದ್ಧತಿ ಅಂತಂದ್ರೆ ಅದೇನು ದೊಡ್ಡದು ಇದು ಅಲ್ಲ. ಪರಂಪರೆಯಿಂದ ಮಾಡ್ಕೊಂಡು ಬಂದ್ರೆ ಮಾಡಬೇಕು ಹಂಗೇನಿಲ್ಲ. ಒಳ್ಳೇದಕ್ಕೆ ಏನು ಇದು ಇಲ್ಲ, ಅಡ್ಡಿ ಇಲ್ಲ ಮಾಡಿದ್ರೆ. ಬಟ್ ಮಾಡಿಲ್ಲ ನಾವು ಕೂಡ. ನಮ್ಮ ಯಾರು ಫ್ಯಾಮಿಲಿಗೂ ಹೆಚ್ಚು ಯಾರು ಮಾಡಲ್ಲ. ನಾವು ಕೂಡ ಮಾಡ್ಬೋದಾಗಿತ್ತು. ಬಟ್ ನಾವು ಮಾಡೋಕೆ ಮನಸ್ಸಿದ್ರು ಮಾಡಿಸ್ಕೊಳೋರಿಗೆ ಟೈಮ್ ಇರಲ್ಲ. ಭೀಮನ ಅಮಾವಾಸ್ಯೆ ಭೀಮನಂತ ಗಂಡು ಸಿಗಲಿ ಅಂತೇಳಿ ಪಾದ ಪೂಜೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಭೀಮರಿಗೆ ಟೈಮ್ ಇರಲ್ಲ. ಏನು ಮಾಡ್ತೀರಿ, ಟೈಮ್ ಎಲ್ಲಿಂದರ ಹುಡ್ಕೊಂಡು ಬರ್ಬೇಕು. ನಾವೇ ಸದ್ಯಕ್ಕೆ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ. ನಮಗೈತಿ ಬಟ್ ಅವ್ರಿಗಿರಲ್ಲ. ಹಾಗಾಗಿ ಸೊ ಆದರೆ ಇವತ್ತು ಈ ಕಡೆ ಮಾಡ್ತಾರೆ. ನಮ್ಮ ಕಡೆ ನನಗೆ ಸಣ್ಣಕ್ಕಿದ್ದಂಗಿಂದ ನನಗೆ ಗೊತ್ತಿಲ್ಲ, ಯಾರು ಮಾಡಿರ್ಲಿಕ್ಕಿಲ್ಲ. ಏನು ಮಾಡ್ತಾರೋ ಬಿಡ್ತಾರೋ ಅದು ನೀವು ಕೂಡ ಕಮೆಂಟ್ ಮಾಡಿಡ್ರಿ, ನಿಮ್ಮ ಕಡೆ ಐತೇನಿಲ್ಲ. ಇವತ್ತು ನಾಳೆಗೆ ಹಬ್ಬ, ನಾಳೆಗೆ ಹಾಲೇ ಇರೋದು. ಇವತ್ತು ರವಿವಾರ ನೋಡ್ರಿ. ನಮ್ಮ ಕಡೆ ಒಂದು ಹಾಲು ಹೊರಗೆ ಒಂದು ಹಾಲು ಒಳಗೆ ಮಾಡ್ತಾರೆ. ಬಟ್ ಈ ಕಡೆ ಎಲ್ಲ ಕೂಡಿ ಒಂದು ದಿನ ಹಾಲು ಎರಿತಾರೆ. ಸೊ ಇವಾಗ ಏನೈತಿ ರೆಡಿ ಆಗಿದ್ದೀನಿ, ರೆಡಿ ಆಗ್ಬೇಕು ಇನ್ನೂ. ಯಾಕಂದ್ರೆ ಎದಕ್ಕಂತ ಹೇಳ್ತೀನಿ. ಸೊ ಬರೀ ನಾನು ಕೂಡ ಉಪವಾಸ ಮಾಡೀನಿ. ಸ್ನೇಹ ಮೇಡಮ್ಗೆ ಮಾಡಂದೆ ಆಕೆ ಒಲ್ಲೆ ಅಂತಂದು. ಸೊ ಹಾಗಾಗಿ ನಮ್ಗೆ ಅಣ್ತಮ್ಮರು ನಮ್ಮ ಜೊತೆಗೂ ಒಡಬಿಡ್ದವ್ರು ಇಲ್ಲದೆ ಇರ್ಬೋದು. ಬಟ್ ಆದ್ರೆ ನಮ್ಮ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಣ್ತಮ್ರು ಇದ್ದಾರೆ. ನಾವು ಯಾರಿಗೆ ಅಣ್ಣ ಅಂತ ಕರಿತೀವಿ ಅವರೇ ನಮ್ಗೊಂದು ಅಣ್ತಮ್ರು ಇದ್ದಂಗೆ. ನಮ್ಗೆ ಎಲ್ಲ ರೀತಿಯಿಂದನೂ ಕೂಡ ಒಳ್ಳೆಯ ವ್ಯಕ್ತಿಗಳಿಗೆ ನಮ್ಮನ್ನು ಯಾರು ಒಂದು ತಂಗಿ ಅನ್ನೋ ಭಾವನೆ ಸ್ಥಾನದೊಳಗೆ ನೋಡ್ತಾರೆ. ಅವರಿಗೋಸ್ಕರ ಇವತ್ತು ಉಪವಾಸ. ಆದ್ರೆ ನಾಗಪ್ಪನೇ ನಮ್ಗೆ ಅಣ್ಣ ಇದ್ದಂಗೆ. ಸೊ ಹಾಗಾಗಿ ನಮ್ಗೆಲ್ಲರಿಗೂ ಒಳ್ಳೇದು ಮಾಡಿ ಆಶೀರ್ವಾದ ಮಾಡ್ಲಿ ಅಂತ ತಿಳ್ಕೊಂಡು ಇವತ್ತು ಉಪವಾಸ ಮಾಡತ್ತೀನಿ. ಸೊ ಬರೀ ವಿಡಿಯೋನ ಶುರು ಮಾಡೋಣ ಅಂತ ಮಾಡ್ತಾ ಲೇಟನೇ ಆಗಿಬಿಡ್ತು, ಲೆಂತಿ ಆಗಿಬಿಡ್ತೈತಿ. ಸೊ ಬ್ಲಾಗನ್ನು ಶುರು ಮಾಡೋಣ, ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಈಗ ನಾವು ಬಂದೀವಿ ಬಿಜಾಪುರಕ್ಕೆ. ಬಿಜಾಪುರಕ್ಕೆ ಬಂದೀವಿ ಸದ್ಯಕ್ಕೆ. ಯಾಕಂದ್ರೆ ಇದು ಒಂದು ಪಾರ್ಸಲ್ ಇಡೋದಿತ್ತು. ಸಾರಿ, ಬಿಜಾಪುರಕ್ಕೆ ಬಂದೀವಿ ಅಂತ ಹೇಳಕತ್ತೀನಿ ನೋಡ್ರಿ. ಸೊಲ್ಲಾಪುರ ಬಸ್ ಸ್ಟ್ಯಾಂಡ್ ಬಂದೀವಿ. ಇಲ್ಲಿ ಬಿಜಾಪುರ ಬಸ್ಗಳು ನೋಡಿ ನನಗೆ ಅದೇ ಇದು ಹಾಕತೈತಿ. ಡೈರೆಕ್ಟ್ ಮುದ್ದೇಬಾಳ ನಿಂತೈತಿ ನೋಡ್ರಿ. ಸೊಲ್ಲಾಪುರ ಇಂಡಿ ಮುದ್ದೇಬಾಳ ನೋಡ್ರಿ. ಸೊಲ್ಲಾಪುರ ಇಂಡಿ ಮುದ್ದೇಬಾಳ ನಿಂತದ. ನಾಲ್ಕು ತಡಕ ಹೋಗತ್ನ್ಯಾಗ ಇದ ಬಸ್ಸಿಗೆ ಜಾಸ್ತಿ ಪಾರ್ಸಲ್ ಇದ್ದು ಅಂದ್ರೆ ಇದ ಬಸ್ಸಿಗೆ ನಾವು ಹತ್ತದು ಭಾಳ ಬೆಟರ್ ರೀ. ಏನು ಜಾಸ್ತಿ ಗಬ್ಬಳದ ಇರ್ಲಿಕ್ಕೆ ಡೈರೆಕ್ಟ್ ಬಿಜಾಪುರಕ್ಕೆ ಹೋಗಿ ಆ ಕಡೆಯಿಂದ ಮುದ್ದೇಬಾಳ ನಾಲ್ತಡ ಹೋಗೋದು. ಇದು ಡೈರೆಕ್ಟ್ ಮುದ್ದೇಬಾಳದು, ಸೊಲ್ಲಾಪುರ ಇಂಡಿ ಮುದ್ದೇಬಾಳ. ಸೊ ಬಿಜಾಪುರ ಬಸ್ಸಿಗೆ ಒಂದು ಪಾರ್ಸಲ್ ಇಡೋದಿತ್ತು. ಪಾಪ ಅವರು ಭಾಳ ಅರ್ಜೆಂಟ್ ಬೇಕಾಗ್ಯದಂತ ಕಸ್ಟಮರ್ಗೆ. ಆ ಒಂದು ಕಾರಣಕ್ಕಾಗಿ ನಾನು ಪಿಲ್ಲನ್ ಕರ್ಕೊಂಡು ಬಂದಿದ್ದೆ ನೋಡ್ರಿ. ಯಜಮಾನ್ರಿಗೆ ಹೇಳಿದೆ 100 ರೂಪಾಯಿ ತೊಗೋರಿ, ಪೆಟ್ರೋಲ್ ಹಾಕೋರಿ, ಹೋಗಿ ಬರ್ರಿ ಅಂತೇಳಿ. ಒಮ್ಮೊಮ್ಮೆ ಅಲ್ಲೇ ಪೋಸ್ಟಿಗೆ ನನಗೇನೋ ಸ್ವಲ್ಪ ಇದು ಇತ್ತು ಮಾಡ್ತು ಅಂತಂದ್ರೆ ಇದು ಮ್ಯಾಟ್ ನೋಡೋಣ ಬರ್ರಿ. ಕಸಬಯ್ಯ मॅट विकायचं नाही का? 100ला 2. काय करायचं पिली? 50ला 1 आहे ना. जाऊ दे, त्याने कुठं तर चालले गडबडमध्ये ಹೊಂಟಾರ್ರಿ. ಪಾಪ ಅರ್ಜೆಂಟ್ ಐತಕ್ಕ, ಪ್ಲೀಸ್ ಇಡಕ್ಕ ಅಂದ್ರೆ ಹಾಗಾಗಿ ಬಸ್ಸಿಗೆ ಇಟ್ಟೆ ನೋಡ್ರಿ. ನಾ ಜಾಸ್ತಿ ಪೋಸ್ಟಿಗೆ ಹಾಕೋದ ಭಾಳ ನಂಗೆ ಅದೇ ಬೆಟರ. ಇದು ರಿಕ್ಷಾಕ್ಕೆ ಬರೋದು ಅದು ಮ್ಯಾಮ್ ಪುರಟ್ ಆಗಲ್ಲ. ಈಗ ಬರೋವಾಗ 10 ರೂಪಾಯಿ ಕೊಟ್ಟು ಬಂದೀವಿ. ಈಗ ಡೈರೆಕ್ಟ್ ರಿಕ್ಷಾದ 40-50 ತೊಗೊತಾರೆ. ಡೈರೆಕ್ಟ್ ರಿಕ್ಷಾ ಸಿಗಲಿಲ್ಲ, ಹಂಗೆ ಹೋಗೋ ರಿಕ್ಷಾ ಇದ್ದು ಅಂದ್ರೆ 10 ರೂಪಾಯಿ ತೊಗೊತಾರೆ. ಬರಾಗ 10 ರೂಪಾಯಿ ಕೊಟ್ಟು ಬಂದೀನಿ. ಹೋಗಾಗ ಎಷ್ಟಕ್ಕೆ ಕೊಟ್ಟೋಕಿನ ಗೊತ್ತಿಲ್ಲ. ನನ್ನ ಮಗ ನಂಗೆ ಧೈರ್ಯ ರೀ, ಭಾಳ ಧೈರ್ಯ ನನ್ನ ಮಗ. ನನಗೆ ಇನ್ನೊಂದು 4 ವರ್ಷ ರೀ ದೊಡ್ಡವಾತಂದ್ರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾನೆ. ಮಾಲ್ ತರಕ ಅದು ಎಲ್ಲ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ನಾನು. ಹೌದಿಲ್ಲಪ್ಪು? ನೀ ಬರ್ತಿಲ್ಲ ನನ್ನ ಕೂಡ? ಮಮ್ಮಿ ಸಪೋರ್ಟ್ ಮಾಡ್ತೀಯಿಲ್ಲ? ಮಕ್ಳಿಗೆ ಧೈರ್ಯ ಹೇಳ್ಕೊಡ್ಬೇಕ್ರಿ ಫ್ರೆಂಡ್ಸ್. ಎಲ್ಲಿದ್ರು ಬದುಕ್ತಾರೆ. ನಮ್ಮ ಹೋದ್ರೆ ನಮಗೆ ಹೆಂಗೆ ಹೇಳ್ಕೊಟ್ಟಾರೆ ನಾವು ನಮ್ಮ ಮಕ್ಳಿಗೆ ಹೇಳ್ಕೊಡ್ತೀವಿ. ಬಾಳೆಹಣ್ಣು ತೊಗೊಂಡು ಬರ್ರಿ. ಚಿಕ್ಕಿ ಬಾಳೆಹಣ್ಣು ಅದು ಹೋಗಾಗ ನೋಡಿದ್ದೆ. ಇಲ್ಲೆಲ್ಲ ಇದ್ವಲ್ಲ ಪಿಲ್ಲ ಬಾಳೆಹಣ್ಣು ಅಲ್ಲಿ ಮುಂದಲ್ಲ. ಇಲ್ಲಿ ಸರ್ಕಲಿಗೆ ಬಂದೆ ನೋಡ್ರಿ ನಾನು. ಸರ್ಕಲ್ ಶಿವಾಜಿ ಮಹಾರಾಜ. ನೋಡ ಮೇಲೆ ನಿಂದು ರಿಯಾಕ್ಷನ್ ನೋಡ್ರಿ ಹೆಂಗದ ರಿಯಾಕ್ಷನ್. ಬಾಳೆಹಣ್ಣು ಚಿಕ್ಕಿ ಬಾಳೆಹಣ್ಣು ಅದಾವ, ಸ್ವಲ್ಪ ಮೆತ್ತಗದಂಗೆ ಕಾಣಕತ್ತಾವ. ಕಸ
30 करून द्या 1 डझन. मी तर चांगला असलेलं बघून द्या. एक नंबर माल आहे. उचलू नका. नको एक दोन ते नको, हे द्या. ते नाही, ते 50 आहे, ते 40 आहे. ते 40 आहे, हे तुम्हाला 30 ला बघा. तेच करून द्या हो. 35 ला द्या 1 डझन. द्या द्या. ते किती आहे, कितीला होते किती बघून द्या. ते पूर्ण सटच द्या. ರಿಕ್ಷಾ ಗದ್ದೆ ನೋಡ್ರಿ, ಇಲ್ಲಿ ಪಿಲ್ಲೋನು ಕೂತಾನ ಗದ್ದಲ್ದಾಗ. ಆ ಕಡೆ ಈ ಕಡೆ ಗಾಡಿಗಳು ಬರ್ತಿದ್. ಕಾಮಯ್ಯ ಕಾಯ್ದಲ್ಲ ಸೀಟ್ ಹಾಕೊಂಡ ತಿಂದ್ರಾಕತ್ತಾರ ಅವರು. ನಡ್ಕೊತ ಹೋಗ್ಬೋದ್ರಿ, ಬಟ್ ಮನೇಲಿಂದ ಮಾಡ್ಕೊಂಡು ಬಂದ್ರೆ 30 ರೂಪಾಯಿ ತೊಗೊಂತಾರ. ಹಿಂಗೆ ಹೋಗೋ ಗಾಡಿಗೆ ಅಂದ್ರೆ 10 ರೂಪಾಯಿ. ಈಗ ರಿಟರ್ನ್ 10 ರೂಪಾಯಿದಾಗ ಹೊಂಟೇವಿ ನಾವು. ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ, ನೋ ಪ್ರಾಬ್ಲಮ್. ಬಾಳೆಹಣ್ಣು ತೊಗೊಂಡೆ ನೋಡಿ, ಮತ್ತು ಮೆತ್ತಗಾಗಿದ್ದವು. 1.5 ಡಜನ್ ಇದ್ದವು. ಸೊ ಹಾಗಾಗಿ 50 ರೂಪಾಯಿ ಕೊಟ್ಟು ತೊಗೊಂಡ್ಬಿಟ್ಟೆ ಪಾಪ ಅಜ್ಜನ ಬಲ್ಯಾಕ. ಅಂಥವ್ರ ಬಲ್ಯಾಕ ತೊಗೋಬೇಕು ನೋಡ್ರಿ. ಕಾಯಿ ಪಲ್ಯ ಇರಲ್ಲಕ್ಕ, ಏನಾಕೆ ಇರಲ್ಲಕ್ಕ. ಅವ್ರಿಗೆ ಒಂದು ಹೆಲ್ಪ, ನಮಗೂ ಒಂದು ಹೆಲ್ಪ. ಮನೆಗೆ ಹೋಗಮ್ಮ ಈಗ. ಸಿನ್ಗಾಲೆಲ್ಲ ಈಗ ಮಾರ್ಕೆಟಿಗೆ ಬಂದೀನಿ ನೋಡ್ರಿ. ಒಂದು 70 ರೂಪಾಯಿ ರೀ. ಚಲೋ ಅದಲ್ರಿ? ಕೊಡ್ರಿ. ಇದು ಒಂದು 70 ರೂಪಾಯಿ ಅಂತ ನೋಡ್ರಿ. ಎಷ್ಟದ್ರಿ ಇದು? ಎಷ್ಟು ಗ್ರಾಮದ? 144 ಗ್ರಾಮ್ ಅದ್ರಿ. 1 ಕಿಲೋಕ್ಕೆ ಎಷ್ಟು ರೀ? 480 ರೂಪಾಯಿ ಕಿಲೋ ಅದ್ರಿ. ಬಾಪ್ರಿ, ಭಾಳ ಕಿರಿ ಅದ್ರಿ. 500 ಆಯ್ತಲ್ರಿ? 500 ಐತ್ರಿ. ಎಷ್ಟೈತ್ರಿ ಎರಡು ಕುಡಿ? 80. 80 ಹಾಕ್ರಿ ಅದ್ರ. 80 ರೂಪಾಯಿ ನೋಡ್ರಿ. ಬರೀ ಒಂದು ಗಿಟ್ಟಗ ಬಿರಿಯಾನಿ ಎಲಿ. ಹೊರಗೆ ಬಂದ್ರೆ ರೊಕ್ಕನೇ ರೊಕ್ಕ. ಏ ಅಪ್ಪು ಬಿಡು, ಮುರಿತದ ಎಲಿ ಅದು. ನಿಂತೆ ಮತ್ತೆ ತಾಪು ತಾತ ಇದು ಒಜ್ಜಿದು ನಡಿ. ಒಳಗೆ ಹೋದ್ರಿ ಈಗಿನ ಏನೇನೋ ತೊಗೋಬೇಕು ಅನಿಸ್ತೈತಿ, ಬಟ್ ಏನು ತೊಗೊಳಲ್ರಿ. ಯಜಮಾನ್ರೆ ಬಂದಾಗ ಅವರೇ ತೊಗೊಂಬರ್ತಾರ. ಓರಿ ಅಯ್ಯೋ ನೋಡ್ರಿ, ನಮ್ಮ ತಲೆ ಹಂಗದ ನೋಡ್ರಿ. ಹಾಂ 100 ರೂಪಾಯಿ ಕೊಟ್ರ ರೊಕ್ಕನ ಇಸ್ಕೊಂಡಿಲ್ಲ, ಹಂಗೆ ಹೊಂಟೇವು ನಾವು. ಥ್ಯಾಂಕ್ಸ್ ರೀಪ್ಪ. ನಡೀರಿ ಪಾಪ ನೋಡ್ರಿ, ಅವ್ರು ಗಡ್ಬಡ್ದಾಗ ಹೊಂಟಿರಿ, ರೊಕ್ಕ ತಗೊಂಡು ಹೋಗ್ರಿ ಅಂತಾರ. ನಡಿಯಪ್ಪ. ಪಪ್ಪಗೆ ಹೇಳ್ಬೇಕೀಗ, ನಾ ಯಜಮಾನ್ರಿಗೆ ಬಾಳೆಹಣ್ಣು ಮತ್ತು ಕೊಬ್ಬರಿ ಗಿಟ್ಟು ಹಂಗೆ ಮಾಡಬೇಡಪ್ಪಿಲ್ಲ, ಎಲ್ಲಿ ಹರಿತಾವು. ಬಾಳೆಹಣ್ಣು ಕೊಬ್ಬರಿ ಗಿಟ್ಟಿಗೆ ತೊಗೊಂಬರ್ರಿ ಅಂತ ಹೇಳಿದ್ದೆ. ಸ್ವೀಟ್ ಕಾರ್ನ್ ಇವತ್ತು ಬೇಡ್ರಿ ಫ್ರೆಂಡ್ಸ್. ಎಲ್ಲ ತೊಗೋಬೇಕಿ ಅನ್ನಿಸ್ತದೆ ಈಗ. ಅವ್ರಿಗೆ ಹೇಳಿದ್ರು ಅವ್ರ ಮ್ಯಾಗೆ ಬೇಯಿಸಿ ನಾವು ಬಂದೀವಿ ಅಂದ್ರೆ ಹಿಂಗೆ ನೋಡ್ರಿ. ನನ್ನ ಕೈ ಸುಮ್ಮ ಕುಂದ್ರದೇ ಇಲ್ಲ. ಬರೀ ಖರ್ಚಿಂಗ್ ಮಾಡ್ತೀನಿ. ಹೇಳ್ತೀನಿ ಮನೆಗೆ ಹೋದ್ಮೇಲೆ ನಿಮಗೆ. ಸದ್ಯಕ್ಕೆ ಈ ಕಡೆ ಬಾ. ಜಾಸ್ತಿ ಹೋಗ್ತೈತೆ ಅದನ್ನು. ಹಾಂ ಬಗು ಮುಂದೆ ನೋಡಿ ಗಾಡಿ. ಹಸಿ ಶೇಂಗಾ ಅದಾವ ಇಲ್ಲಿ, ತಗೋಬೇಕು ಅಂತ ಅನ್ನಿಸ್ತೈತೆ ಎಲ್ಲ. ಈಗ ಎಷ್ಟು ಓದು ಗೊತ್ತೇನು ರೀ? ಕಮ್ಮಿ 200 ರೂಪಾಯಿ ಓದು ಈಗ ಹೊರಗೆ ಬಂದೀನಂದ್ರೆ. ಒಂದೊಂದು ಇದ್ರಲಿಂತ ದುಡ್ಕಿನ ಖರ್ಚು ಅದೇನು ಇಲ್ಬಿಡ್ರಿ. ಲಾಭ ಐತೆ ಇಲ್ಲ ನಂಗಿಲ್ಲ, ಸುಮ್ಮನೆ ಇಲ್ಲ ಅನ್ಬಾರ್ದಿದ್ರು. ಬಟ್ ಖರ್ಚು ಹೊರಗೆ ಬಂದ್ವಿ ಅಂದ್ರೆ ಇಷ್ಟು ಖರ್ಚಾಗುತ್ತೆ. ಅದಕ್ಕೆ ಅಂಜಿಕೆ ಬರ್ತದೆ, ಖರ್ಚಿಗೆ ಅಂಜಿಕೆ ಬರ್ತದೆ. ನನಗೆ ಕಾಚಿನ ಬಳಿ ಭಾಳ ಇಷ್ಟ. ಹಾಕ್ಸ್ಕೊಂಡು ಬರ್ರಿ. ಊಟನ್ ಕರ್ ಉಬರನ್ ಕರ್ छान करती, गडबड करू नको पिलो. बरोबर करू नको निवा, हळू कर.
दाखवलेलं तुम्हाला ते गोल्डन मोठे साईज झालं की हाताला चिक्की बेळे आपण चिक्की बेळी ते बाई मम्मी उशीर होते नंतर ना खायला नाही आधी शाम पाण्याला बाबा चार करतो हे करता मी बांगड्या घालत नाही गोड पण नाही घालत मी काहीच घालत नाही बिस्कुट नाही अर्धोड पण सोड मला दीदीला बसते का मुंडा दीदीला कसं हात 12 वर्ष अगं 14 आहे की 14 काय नाही ना लय मोठे आहेत तिचे हात सेम कलर मोठा लाल मध्ये लाल मध्ये साईज संपलंय मस्त आहे होते ना ग्रीन कलर घे 60 रुपये कसं पण वापरा फुटत नाही फुटत नाही ते साईज नाही बसली तर तुला दुकान माहित होते का तिला साईज जर नाही बसलं तर घेऊन येते का तिला 80 आणि 40 करा नाही ते 60 रुपयाचं आहे 50 वगैरे आहे 120 घ्या नाही तिथे 60 आहे ते 50 घ्या हो असलं कोणते आहे ना 40 रुपयाला बघा ती प्लेट ही फायबरचं आहे फुटत पण नाही काय नाही 50 आहे ना 80 फोन पे करते ಬರೀ ಮನೆಯಿಂದ ವಿಡಿಯೋ ಆಗಿರ್ತೈತಿ ಹೊರಗಡೆ ಹೋಗಿ ಬ್ಲಾಗ್ ಮಾಡೋದು ಭಾಳ ಕಡಿಮೆ. ಸೊ ಒಂದು ಸ್ವಲ್ಪ ನಿಮಗೂ ಕೂಡ ಚೇಂಜಸ್ ಇರಲಿ ಅಂತೇಳಿ ನಾನು ಹೆಂಗೆ ಮಾಡಿದೆ ನೋಡಿರಿ, ಹಂಗೆ ಒಂದು ರಾವ್ ವಿಡಿಯೋನೇ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಅಲ್ಲಿಂದ ಮತ್ತು ನಾವಿಲ್ಲಿ ಮಲೆಯನ ಗುಡಿಗೆ ಬಂದೀವಿ. ಮಲೆಯನ ದರ್ಶನ ನೀವು ಕೂಡ ಮಾಡ್ಕೋರಿ ಶ್ರಾವಣದೊಳಗೆ, ನಿಮಗೂ ಒಳ್ಳೇದಾಗಲಿ. ಅದಾದ್ಮ್ಯಾಗ ಮತ್ತೆ ನೋಡ್ರಿ ಇಲ್ಲಿ ನಮ್ಮ ಪಿಲ್ಲು ತೀರ್ಥಾಕತ್ತಾನ. ಫ್ಯೂಚರ್ದಾಗ ಅವರು ಕೂಡ ಪೂಜಾರಿ ಮಂದಿ ನೋಡ್ತಾ ಇರ್ಬೋದು ನೀವು. ನಾವು ಕೂಡ ಸಿದ್ದರಾಮನ ಗುಡಿ ಪೂಜಾರಿ ಇದ್ದೆವು. ಸೊ ಹಾಗಾಗಿ ಒಮ್ಮೊಮ್ಮೆ ಈ ಥರ ಅಂತಿರ್ತೀನಿ. ಸೊ ಇವಾಗ ನೋಡ್ರಿ ಪಿಲ್ಲೂ ಕೂಡ ತೀರ್ಥ ಅದೆಲ್ಲನೂ ಕೂಡ ತಗೊಂಡ. ಅದಾದ್ಮ್ಯಾಗ ಇವಾಗ ಮತ್ತೆ ಮುಂದಕ್ಕತ್ತ ಬರೋಣಂತ. ಇಲ್ಲೇನೋ ಕೂಡ ಚೀಲ ಮರ್ತು ಬಂದಿದ್ದೆ ನನ್ನ ಗುಂಡಪ್ಪ ಪಿಲ್ಲು ಅಣ್ಣ. ಸೊ ಅದಾದ್ಮ್ಯಾಗ ಮತ್ತು ಇನ್ನೊಂದೇನಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡ್ರಿ. ಶ್ರಾವಣದಾಗ ಯಾರ್ಯಾರೆಲ್ಲ ನಿಮ್ಮ ಮನೆ ದೇವರಿಗೆಲ್ಲ ಹೋಗಿದ್ರಿ, ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ಬೇಕನ್ನೋ ಪ್ಲ್ಯಾನಿಂಗ್ ಐತಿ ಕಮೆಂಟ್ ಮಾಡಿ ಹೇಳ್ರಿ. ನಮಗೂ ಕೂಡ ರಾಯರ ದರ್ಶನ ಮಾಡ್ಕೋಬೇಕನ್ನೋದು ಭಾಳ ಐತಿ. ಬಟ್ ಹೋಗಿ ಬರ್ಬೇಕ್ರಿ ಸ್ನೇಹಿತರೆ. ರಾಯರದ್ದು ಒಂದು ನಮ್ಗೆ ದಯೆ ಇರಲಿ ನಮ್ಮ ಮೇಲೆ. ಸೊ ನಮ್ಮ ಒಂದು ಏನಂತೀರಿ, ರಾಯರ ದರ್ಶನ ಮಾಡೋ ಕನಸು ನನಸಾಗಲಿ. ರಾಯರ ಆಶೀರ್ವಾದ ಲಗುಡ್ ಸಿಗಲಿ ಅಂತೇಳಿ ನೀವು ಕೂಡ ಆಶೀರ್ವಾದ ಮಾಡಿರಿ. ನಮಗೂ ಒಳ್ಳೆಯ ಒಂದು ಬೆಸ್ಟ್ ಕಮೆಂಟ್ ಮಾಡೋದ್ರ ಮುಖಾಂತರ ನೋಡಿರಿ. ಮುಟ್ಟಬೇಡಪ್ಪ ಹಂಗತ್ತೆ, ಅರಿಬಾರ್ದು. ಬ್ಯಾಡ ಅಂದ್ರೆ ಬಿಟ್ಟು ಬಿಡ್ಬೇಕು. ತಳ ಕುಂದ್ರ ನೋಡೋಣ. ಮಜಾ ಬತ್ತು ಮಜಾ. ಮಂಜರ್ ಇಲ್ಲಿಗೆ ಬಂದ್ರೆ ಬೆಕ್ಕಿಗೆ ಹುಡುಕ್ತಾನ್ರಿ ನನ್ನ ಮಗ. ಬೆಕ್ಕ ನೀನೋ ಒಂದು ಅಡ್ ಬೆಕ್ಕ ಮನ್ಯಾಗ. ಈ ಸದ್ಯಕ್ಕೆ ಹೋಗೋಣ ಮನೆಗೆ. ಈಗ ಬಂದೆ ನೋಡ್ರಿ ಮನೆಗೆ. ನಮ್ಮ ಮೇಡಮ್ ಅವ್ರು ಇನ್ನೂ ಪೂಜೆ ಮಾಡ್ದ ಮುಗಿದಿಲ್ಲ. ನಾವು ಅರ್ಧ ಸುತ್ತಾಕಿ ಬಂದಿದ್ದೀರಿ. ಈಗ ಅರ್ಧ ಸೋಲಾಪುರ ಸುತ್ತಾಕಿ ಬಂದೀವಿ. ಈ ಮೇಡಮ್ ಅವ್ರು ಇನ್ನೂ ನಾವು ಹೋಗೋತ್ನಾಗ ನೆಲ ವರ್ಷದಾಗೈತ್ರಿ, ಇನ್ನೂ ಪೂಜೆ ಮಾಡ್ದಾಗಿಲ್ಲ ಮೇಡಮ್ ಅವ್ರ ಕೆಲಸ.
ಭಾಳ ಇಟ್ಟು ಸ್ಲೋ ಮೋಷನ್ ಅದಾಳ್ರಿ ಸ್ನೇಹ. ಒಮ್ಮೆ ಸಿಟ್ಟು ಬರ್ತಿರ್ತಿದ್ದೆ. ನೀವು ಅಂತಿದ್ದಾಗ ಪರವಾಗಿಲ್ಲ, ಏನು ಅನ್ಸಲ್ಲ, ಮಾಡ್ತಾ ಬಿಡು ಪಾಪ ಅನ್ಸುತ್ತಾ. ತಗೊಂಬಾರವ ಗಡ್ಬಡದೊಳಗೆ ಅದ್ರ ಸಾಲಿಗೆ ಹೋಗೋತ್ನಾಗ ಏನಿಲ್ರಿ, ಎದ್ದು 7 ಗಂಟೆಗೆ ಎದ್ದು ಫ್ರೆಶ್ ಆಗಿ 7 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಸ್ವಲ್ಪ ಅಭ್ಯಾಸ ಮಾಡವ. 8 ಗಂಟೆಗೆ ನೀರು ಬರ್ತಾವು, ಕಸ ಹುಡುಗು, ನೀರಿಗಿಟ್ಟು ನೆಲ ಒರೆಸು, ಅಷ್ಟೊತ್ತಿಗೆ ನೀರು ಕಾಯ್ತಾವ. ಸಿಂಕ್ ಖಾಲಿ ಆಗುತ್ತಾ, ನಾನು ಬಡ 4 ಬಾಂಡೆ ತೊಳ್ಕೊತೀನಿ. ಬಿಡು ಮೇಮೆ ಬೂತಾವ. ನೀ ಜಳಕ ಮಾಡಿ ಬರೋಷ್ಟೊತ್ತಿಗೆ ನಾನು ಕೂಡ ಜಳಕ ಮಾಡ್ಬೇಕಂದ್ರೆ ಅರ್ಧ ತಾಸು ಬೇಕ್ರಿ ಆಕಿ. ಏನು ಮಾಡ್ತಾಳೆ, ಏನು ಸುದ್ದೆ, ಚಂದಾಗ ಸಾಬೂನು ಹಚ್ಕೊಂಡು ಪಳ 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 ತಳ 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 ಅನ್ನಂಗೆ ಮೈ ತಕೋರವ ಮಾಡಿ ಜಳಕ ಮಾಡಕ್ಕೆ ಅರ್ಧ ತಾಸು ನನ್ನ ಮಗಳು ಕೆಲಸ. ಆಕಿ ಬರೋದ್ರಾಗ ನಾನು ಒಂದು ಸಿಂಕ್ ಬುಟ್ಟಿ ಬಾಂಡೆ ತಿಕ್ಕಿರ್ತೀನಿ. ಅಂದ್ರೆ ದೇವ್ರ ತೊಳಕ ಮಾಡಕ್ಕೆ ಆಕಿಗೆ ನೀರು ತೊಗೊಳಕ್ಕೆ ಸಿಂಕ್ ಖಾಲಿ ಇರ್ಬೇಕ್ರಿ. ನಾ ಬಾಜುಕಿದ್ನೇರು ಸಿಡಿ ಮಾಡ್ತಾಳೆ ಆಕಿ. ಆಮೇಲೆ ನೀ ಇಟ್ಟು ಪೂಜೆ ಮಾಡಿ ನಾಷ್ಟ ಮಾಡಿ ತಿಂದು ನೀ ರೆಡಿ ಆಗೋದ್ರಾಗ ಬುತ್ತಿ ಕಟ್ತೀನಿ ಅಂತ ನಾ ಹೇಳ್ತೀನಿ. ನನ್ನ ಮಗನಿಗೆ ಎದ್ದು ಬ್ರಷ್ ಮಾಡಿ ಸಂಡಾಸ ನೀರು ತುಂಬಿ, ಅಂದ್ರೆ 3 ಬಕೆಟ್ ಅದಾವ್ರಿ, ಅದ್ರೊಳಗೆ ತುಂಬಿ ಮತ್ತು ನೀರು ಕಾದಿರ್ತಾವೆ, ಜಳಕ ಮಾಡಿ ನಾಷ್ಟ ಮಾಡಿ 2 ನೀರಿನ ಬಾಟ್ಲಿ ಅದಾವು. ಆ 2 ನೀರಿನ ಬಾಟ್ಲಿ ತುಂಬಿಡಪ್ಪ. ಯಾಕೆ ಹಾಕು, 5 ದಿನ ಆಗಿಲ್ಲ, ಹಾಕಿ ಮತ್ತು ಸಿಗಿಸ್ಬಿಡು. ಸಿಗಿಸಿದಿ? ಏನೇನು ತೊಗೊಂಡು ಬಂದೀನಿ, ಎಷ್ಟು ಖರ್ಚಾಯ್ತು ಹೇಳ್ತೀನಿ ಬರ್ರಿ. ಇವತ್ತು ಉಪವಾಸ ಎಲ್ಲ ಹೋಗಿ ಬರಬೇಕಂದ್ರ ಎನರ್ಜಿನೇ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತಿ. ಬಟ್ ಪರವಾಗಿಲ್ಲ, ದೇವ್ರ ಹೆಸರು ಮೇಲೆ ಮಾಡ್ತೀವಿ, ಎನರ್ಜಿ ತಗೋಬೇಕು. ನಮ್ಮ ನಾಗಪ್ಪನ ಹೆಸರು ಮೇಲೆ ನಾನು ಕೂಡ ಉಪವಾಸ ಮಾಡೀನಿ. ನಾನೆಲ್ಲ ಅಣ್ಣ ತಮ್ಮಂದ್ರಿಗೋಸ್ಕರ ಉಪವಾಸ ಮಾಡೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಈಗ ನಾನು ಈ ಥರ ಬಳೆ ಹಾಕ್ಸ್ಕೊಂಡು ನೋಡಿ, ಈ ಥರದ್ದು ಲೈಟ್ ನನಗೆ ಭಾಳ ಇಷ್ಟ ಆಗ್ತಾವು. ನನಗೆ ಈ ಥರ ಚಿಕ್ಕಿ ಬಳೆ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೈತ್ರಿ ಹಾಕೊಳೋದಿಕ್ಕೆ. ಹಬ್ಬಾರಿ ಇದ್ದಾಗ ಹೆಣ್ಮಕ್ಳಿಗೆ ಈ ಥರದ ಒಂದು ಟ್ರೆಡಿಷನಲ್ ಬಳೆ ಚಂದ ಕಾಣಿಸ್ತಾವು. ಮತ್ತು ಏನೇನು ತೊಗೊಂಬಂದ್ರೆ ಇದು ಲೆಕ್ಕ ಹಾಕ್ರಿ, ಇದು 80 ರೂಪಾಯಿ ಲೆಕ್ಕ ಹಾಕ್ರೆ. ಲೆಕ್ಕ ಹಾಕಿ ನೀವು ಮೆಸೇಜ್ದಾಗ ಕಮೆಂಟ್ ಮಾಡಿರಿ ನನಗೆ ಎಷ್ಟು ಖರ್ಚಾಗೈತೆ ಅಂತೇಳಿ. ನಾ ಹೇಳಲ್ಲ, ನೀವೇ ಹೇಳ್ರಿ. ಇದು 80 ರೂಪಾಯಿ ಚಿಕ್ಕಿ ಬಳೆ. ಆಮೇಲೆ ಇದು 50 ರೂಪಾಯಿ ಬಾಳೆಹಣ್ಣು. ಇದು ಬಿರಿಯಾನಿ ಎಲೆ 10 ರೂಪಾಯಿ. ಇದು ಎಷ್ಟಾಯ್ತು? 70 ರೂಪಾಯಿ. ಇಷ್ಟಕ್ಕೆ 70 ರೂಪಾಯಿ ಅಂತ ನೋಡ್ರಿ. ಓಕೆ. ಆಮ್ಯಾಗ 10 ರೂಪಾಯಿ ಟಿಕಳಿ, 10 ರೂಪಾಯಿ ನೇರ್ ಪಾಲಿಸ್, 10 ರೂಪಾಯಿ ಮೆಹಂದಿ. ಓಕೆ. 150 ರೂಪಾಯಿ ರೊಕ್ಕ ತಗೊಂಡೋಗಿದ್ನ ಕ್ಯಾಶ್ನ 150 ರೂಪಾಯಿದಾಗ 10 ರೂಪಾಯಿ ಉಳ್ದೈತಿ. ನನ್ನ ಮಗಳಿಗೆ ನನಗೆ ಸೇಮ್ ಬಳಿ ಇಲ್ಲಂತೆ ನೋಡ್ರಿ. ಏನೂ ಆಗಲ್ಲ ಅಂತ ಹೇಳ್ಯಾರ, ಫೈಬರ್ ಅಂತ, ಮುರಂಗಿಲ್ಲ ಹರಂಗಿಲ್ಲ, ಏನೂ ಆಗಲ್ಲ ಅಂತ ಹೇಳ್ಯಾರ. ಡೈಲಿ ಯೂಸ್ಗೆ ಚೆನ್ನಾಗಿ ಕಾಣ್ತಾವು, ಡ್ರೆಸ್ ಮ್ಯಾಗೂ ಚೆನ್ನಾಗಿ ಕಾಣ್ತಾವು. ಇವು ನನ್ನ ಸೈಜ್. ಈ ಮೇಡಮ್ಗೆ ಸ್ವಲ್ಪ ಲೈಟ್ ಕಲರ್ ಡ್ರೆಸ್ ಸಿಕ್ಕಾವ. ಇವು ರೆಡ್ ಡಾರ್ಕ್ ಅದಾವ, ಎಲ್ಲ ಸೇಮೇ ಕಾಣಿಸ್ತಾವ ನೋಡ್ರಿ. ಅದಿಲ್ಲಪ್ಪು ಸೇಮ್ ಟು ಸೇಮ್ ತಗೊಂಡು. ಮೊಬೈಲ್ ನೋಡ, ನಿನ್ ಕೈಗೆ ಬರ್ತಾವ, ಇಲ್ಲಿ ನೋಡ್ಬಾ. ಸಾಲಿಗೂ ನಡೀತಾವ ನೋಡಿ. डेली वेयर चलते ना साबण लावून साबण लावून जावं तू नोड हे राहते चप्पल ನನ್ನ ಸೈಜ್, ಬಲಿಗೂ ನನ್ನ ಸೈಜ್ ಐ ನೋಡ್ರಿ, ತೋರ್ಸರಿ. ಈ ಪ್ಲಾಜಾನು ನಂದಿ, ಈ ಪ್ಲಾಜಾ ನಂದರಿ. ನೀರಾಗ ಕಾಟನ್ ಅದು ಹತ್ತಿಗಿತ್ತಿ ನಂಗೆ ಬರಲ್ಲ ಅಂತ ಹಂಗ ಇಟ್ಟಿದ್ಯಾ. ಮೊದಲು ಸೃಷ್ಟಿಗೆ ನಮ್ ಸರ್ಗ ಕೊಡ್ತಿದ್ದೆ. ಈಗ ಚಿಂತಿನೇ ಇಲ್ಲಿ. ಈಗ ನಮ್ಮ ಮೇಡಮರಿಗೆ ಬರ್ತಾವ್ರಿ. ಈಗ
तुझे मम्मीला आहे रिटर्न करावं लागते बघ जे ದುಕಾನ್ ಇಲ್ಲಿ ದುಕಾನ್ ತೋರ್ಸಿನ್ರಿ ಹೇಳ ಬಂದಿನಿ ಬರ್ಲಿಕ್ಕಂದ್ರ ಎಕ್ಸ್ಚೇಂಜ್ ಮಾಡಿ ಕೊಡ್ಬೇಕು ನೋಡ್ರಿ ಅಂತೇಳಿ ಹ್ಞೂ ಅಂತ ಹೇಳ್ಯಾರ ಹೋಗಿ ತಗೊಂಬ ಯಜಮಾನ್ರಿ ಕೆಲಸ ತಪ್ಪಿದ್ರಿ ಬಟ್ ಹೆಣ್ಮಕ್ಳಿಗೆ ಹಬ್ಬ ರೀ ಅಂತಂದ್ರ ಖುಷಿ ಕೊಡೋದು ಹೂವ ಬಳಿ ಸಣ್ಣ ಪುಟ್ಟದ ಈ ತರದ್ ಮೆಹಂದಿ ನೇಲ್ ಪಾಲಿಶ್ ಇದೇ ಸಣ್ಣ ಸಣ್ಣ ಮೂಬಟ್ ಗಂಡ್ಮಕ್ಳಾದವರು ಈ ಹಬ್ಬ ರೀ ಬಂದಾಗ ಒಂದು ಸೀರೆ ಆಗಲಕ್ಕ ಏನಾಗಲಕ್ಕ ಕೊಡ್ರಿ ಖಂಡಿತವಾಗ್ಲೂ ಕೂಡ ಏನಂದ್ರ ನಿಮ್ಗೂ ಖುಷಿ ಆಗುತ್ತಾ ಹೆಣ್ಮಕ್ಳು ಖುಷಿಯಾಗಿ ಆರಾಮಾಗಿ ನಕ್ಕೋತಾ ಇದ್ರ ನಿಮ್ಗೂ ಅದು ಶ್ರೇಯಸ್ ಇರ್ತೈತಿ ಹೆಣ್ಮಕ್ಳಿಗೆ ಕಣ್ಣೀರ್ ಹಾಕಿಸ್ಬೇಡ್ರಿ ಅವು ಬಾಳ ಹೆಣ್ಮಕ್ಳಿಗೆ ಸಣ್ಣ ಪುಟ್ಟದೊಳಗ ದೊಡ್ಡ ದೊಡ್ಡ ಖುಷಿ ನೋಡಕ್ ಇಷ್ಟಪಡ್ತಾರ ಕೆಲವೊಬ್ರು ಹೆಣ್ಮಕ್ಳು ಇರ್ತಾರ ಬಂಗಾರನೇ ಬೇಕು ದೊಡ್ಡ ದೊಡ್ಡ ಐಟಮ್ ಬೇಕು ಜಾಸ್ತಿ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರ ಅದು ತಪ್ಪಂತಲ್ಲ ಯಾಕಂದ್ರೆ ಕೊಡ್ಸೋರು ಇರ್ತಾರ ಅವ್ರವ್ರಿಗೆ ತಕ್ಕಂಗ ಅವ್ರವ್ರದ್ದು ಥಿಂಗ್ಸ್ ತಗೋಬೇಕನ್ನೋದು ಆಸೆ ಇದ್ದೇ ಇರ್ತೈತಿ ಬಟ್ ನಾವು ತುಂಬಾ ಜನ ಹೆಣ್ಮಕ್ಳು ಹೆಂಗ ಅದು ಮನ್ಯಾಗ ಏನೇ ಇರಲ್ಲಕ್ಕ ಗಂಡ್ಮಕ್ಳು ಪ್ರೀತಿಯಿಂದ ಎರಡು ಖುಷಿಯಿಂದ ಮಾತಾಡಿದ್ರು ನಮ್ಗೆ ಅದೇ ದೊಡ್ಡ ಖುಷಿ ಅದೇ ದೊಡ್ಡ ಗಿಫ್ಟ್ ಅಂತ ಅನಿಸ್ತದ ಮತ್ತು ಏನು ಹೇಳ್ಬೇಕು ಈ ಬಳಿ ರಿಟರ್ನ್ ಮಾಡ್ಬೇಕು ನೋಡ್ರಿ ರಿಟರ್ನ್ ಮಾಡಕ್ಕೆ ನಮ್ಮ ಯಜಮಾನಪ್ಪ ಹೋಗ್ತಾರ ಇಲ್ಲ ಗೊತ್ತಿಲ್ಲ ಆ್ಯಕ್ಚುಲಿ ಇದೆಲ್ಲ ಅವ್ರು ಕೊಡ್ಸೋ ಕರ್ತವ್ಯ ಹೆಣ್ಮಕ್ಳಿಗೆ ಆದ್ರೆ ನನ್ನ ಮಗಳಿಗೋಸ್ಕರ ತೊಗೊಂಡ್ಬಂದೆ ಹಾಗೆ ನನಗೂ ಕೂಡ ಹಾಕ್ಸ್ಕೊಂಬಂದೆ ಸೊ ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಡಿಯೋ ಯಾವಾಗ ಬರ್ತಾವ ನನಗೆ ಗೊತ್ತಿಲ್ಲ ಬಟ್ ಆದ್ರೂ ಕೂಡ ಶುಭಾಶಯ ಹೇಳಕತ್ತೀನಿ ಎಲ್ಲ ದಿನನೂ ಶುಭವಾಗಲಿ ಶುಭ ಮಸ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈಗ ಸುಸ್ತಾಗ್ಬಿಟ್ಟೈತಿ ಬಟ್ ಅಡುಗೆ ಮಾಡಬೇಕು ನನ್ನಂತೂ ಅಪ್ಪ ಮಕ್ಕಳಿಗೂ ಕೂಡ ಅಡುಗೆ ಮಾಡಬೇಕು ಉಪವಾಸಕ್ಕೆ ಮಾಡಿದ್ರೆ ಮಾಡ್ತೀನಿ ಎಲ್ಲರಿಗೂ ಅದನ್ನ ಬಿಸಿ ಬಿಸಿದಾಗಿ ಓಕೆ ರೆಡ್ ಕಲರ್ ತೊಗೊಂಬಂದಿನಿ ನೇರ್ ಪಾಲಿಶ ಒಂದೊಂದು ಕಲರ್ ಬಿಟ್ಬಿಡ್ತಾವ್ರಿ ಹಿಟ್ಟು ಪಟ್ಟು ಅದತ್ನ್ಯಾಗ ಅದಕ್ಕೆ ಕೇಳಿ ಬಂದಿನಿ ಚಾಂಗ್ಲ ಕ್ವಾಲಿಟಿ ಅಂತ ಹೇಳ್ಯಾರ 10 ರೂಪಾಯಿದಾಗ ಮತ್ತೆ ಯಾವ ಕ್ವಾಲಿಟಿ ಕೊಡ್ತಾರೆ ಹೇಳ್ರಿ ಬಟ್ ನಮಗೆ ಅದು ಎಟ್ಟೆ ಇರಲ್ಲಕ್ಕ ಹಚ್ಕೊಂಡ್ಮ್ಯಾಗ ಅಡುಗೆ ಮಾಡಾಗ ಅದು ತೊಂದರೆ ಆಗ್ಬಾರ್ದು ಮಣ್ಣು ಹಿಟ್ಟಿನ ಅದತ್ನ್ಯಾಗ ಎಲ್ಲ ಹಿಟ್ಟಿಗೆ ಹತ್ತಕತ್ ಬಿಟ್ಟಿತ್ರಿ ಅದು ಮತ್ತೆ ಎಷ್ಟೊತ್ತ ನಾನೆಲ್ಲ ಉರ್ಲಿಕ್ಕೆ ಬರ್ಕೊಂಡು ಆಮೇಲೆ ಮಾಡಕ್ಕೆ ಹೋದೆ ನನ್ನ ಮಗಳು ಚಾ ಮಾಡ್ಕೊಟ್ರೆ ಬೇಸೈತಿ ಮಾಡ್ಕೊಡ್ತೀವಿ ಜಾಸ್ತಿ ಹಚ್ಬೇಡ ಅಷ್ಟೇ ಇರ್ತದದು ಬಾಕ್ಲಿಗೆ ಅರ್ಶನ ಹಚ್ತಾಡ್ರಿ ಇಟ್ಟು ಮೊನ್ನೆ ಎಲ್ಲ ಕಡೆ ತೆಪ್ಪಿ ಬಡ್ದ್ಬಿಟ್ಟ ಸಾಕಷ್ಟೇ ಬಾಜಿಗೆಲ್ಲ ಹಚ್ಬಾರ್ದು ಸಾಕು ಬಾಜಿಗೆ ಹಚ್ಬೇಡ ಇವತ್ತೇ ಅದು ನಂಗೆ ನೀರು ಹಾಕೊಂಡಿಲ್ಲ ಇವತ್ತೇ ನಾಳೆ ಹಚ್ಚಕತ್ತಿ ಬಿಡಿ ಇರ್ಲತ್ತಿ ಬರೀ ಅರ್ಶಿನ ಕುಂಕುಮ ಹಚ್ಚಿ ಹಾಕೊಡೊಂದು ಈ ಕೊಡೊಂದು ಹೂ ಇಟ್ಬಿಡು ಹಾಂ ಕೆಂಪರ ಸ್ನೇಹ ಚಾ ಮಾಡ್ಕೊಡ್ತಾಳ್ರಿ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಬಾಯ್ ನಮಸ್ತೆ